ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ಬಂದು ಸಂಡೇ. ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ಮಲ್ಲಿಕಾ ಬಿರಿಯಾನಿಗೆ ಹೋಗ್ತಿದ್ದೀವಿ. ಸೊ ಮಲ್ಲಿಕಾ ಬಿರಿಯಾನಿಗೆ ಹೋಗಿ ಸಿಗೋಣ ಗೈಸ್. ಮುಖನೂ ತೊಳ್ದಿಲ್ಲ ಏನು ತೊಳ್ದಿಲ್ಲ ಗೈಸ್, ಹಂಗೆ ಹೋಗ್ತಾ ಇದು ಆಕ್ಚುಲಿ ಚೆನ್ನಾಗಿರೋದು. ನಾನ್ ರೆಡಿ ಆಗಿದ್ದೀನಿ ಗೈಸ್. ಇವರೇ ಹೆಂಗೆ ಇದ್ರು ಹಂಗೆ ಬರ್ತಿರೋದು. ಹೋಗಿ ಬಿರಿಯಾನಿ ಅಲ್ಲುಜ್ದಿರಾ ಭಾನುವಾರದ ಹೊತ್ತಲ್ಲಿ ಬಿರಿಯಾನಿ ತಿನ್ಬೇಕಂತೆ, ಅದೇ ಟೇಸ್ಟ್. ಓ ಮೈ ಗಾಡ್ ಗೈಸ್, ಫಸ್ಟ್ ಟೈಮ್ ಜನನೇ ಇಲ್ಲ ಮಲ್ಲಿಕಲ್. ನಾನು ಇವತ್ತೇ ನೋಡ್ತಿರೋದು, ಇಷ್ಟು ಖಾಲಿ ಇದೆ. ಗೈಸ್ ಇಷ್ಟೇ ನಮ್ಮಿಬ್ರು ಲಿಮಿಟು. ಗಗನ ನಾನು ಒಂದು ಫುಲ್ ಬಿರಿಯಾನಿ ತಿನ್ನಲ್ಲ ತಾನೇ? ತಿಂತೀನಿ ನಾಳೆ. ಎಲ್ಲ ಸುಳ್ಳು ಗೈಸ್. ನಾವಿಬ್ರು ಒಂದು ಬಿರಿಯಾನಿ ಮೇಲೆ ಇನ್ನೂ ಎಕ್ಸೀಡೇ ಆಗಿಲ್ಲ. ಯಾವಾಗಲೂ ಹಾಫ್ ಆ್ಯಂಡ್ ಹಾಫ್. ಅಪ್ಪು ಸಿಂಪಲಾಗಿ ಒಂದು ಫುಲ್ಲು. ನೀತಿಯವರು ಅಷ್ಟೇ. ನಾವಿಬ್ರು ಒಂದಂತೂ ಇಲ್ಲಿ ತನಕ ತಿಂದೇ ಇಲ್ಲ. ಹಾಫ್ ಆ್ಯಂಡ್ ಹಾಫ್ ಅಷ್ಟೇ ನಮ್ಮ ಕೈಲಾಗೋದು. ಅವರಿಬ್ರು ಒಂದು ಬಂದಿಲ್ಲ. ಅವರಿಬ್ರಿಗೆ ಪಾರ್ಸೆಲ್ ಬೇಕಂತ, ಅದಕ್ಕೆ ಇವಾಗ ನಾವು ತಿಂದ್ಬಿಟ್ಟು ಪಾರ್ಸೆಲ್ ತೊಗೊಂಡು ಹೋಗ್ತೀವಿ ಅವ್ರಿಗೆ ಮನೆಗೆ. ಓಕೆ ಗೈಸ್, ಯಾರಿಗೆಲ್ಲ ಮಲ್ಲಿಕಾ ಬಿರಿಯಾನಿ ಅಂದರೆ ಇಷ್ಟ ಕಮೆಂಟ್ ಮಾಡಿ ಗೈಸ್. ಏನು ಗೊತ್ತಾ, ಇವರು ಬರೀ ರೈಸ್ ತಿನ್ನೋದು, ಮಟನ್ ತಿನ್ನೋದೇ ಇಲ್ವಂತೆ. ತಿಂತಾ ಇದ್ದೀನಿ ನೋಡಿ ಅದರಲ್ಲಿ. ಬಟ್ ಮಟನ್ ಪೀಸಿಂದ ಇರ್ತೀನಾಕಿದೆ ಗೈಸ್. ಓ ತಿಂತ್ಯಾ? ಯಾವಾಗಿಂದ? ಇದು ನಾನು ಇವತ್ತೇ ಗೈಸ್ ನೋಡ್ತಾ ಇರೋದು, ಮಟನ್ ತಿಂತಾ ಇರೋದು. ಇಲ್ಲಿ ತನಕ ತಿಂದೇ ಇದ್ದಿಲ್ಲ, ಇದೇ ಫಸ್ಟ್ ಟೈಮ್ ಮಟನ್ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ತಿನ್ನೋದು. ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀರಿ ನಾವು ಆ ಖುಷಿಗೆ. ಪಾರ್ಸೆಲ್ ತೊಗೊತಿದ್ದೀನಿ ಗೈಸ್ ಮನೆಗೆ ನೋಡಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ವ್ಲಾಗ್ ಬರುತ್ತೆ. ಅದೇನು ಅಂದರೆ ನಮ್ಮ ಮಧೇಪುರದ ಮುಖಂಡರಾದಂಥ ಎಚ್ ನಾಗೇಶ್ ಅಣ್ಣ ಅವ್ರದ್ದು ಬರ್ಡೇ ಇದೆ. ಪ್ರತಿ ವರ್ಷ ಕೂಡ ನಾವು ನಮ್ಮ ನಾಗೇಶ್ ಅಣ್ಣನ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ತುಂಬ ಒಂದು ಅದ್ದೂರಿಯಾಗಿ ಬರ್ಡೇನ ಸೆಲೆಬ್ರೇಷನ್ ಮಾಡ್ತೀವಿ. ಆ ಸೆಲೆಬ್ರೇಷನ್ಗೆ ಈಗ ನಾನು ವಿಶ್ ಮಾಡೋಕ್ಕೆ, ನಾಗೇಶ್ ಅಣ್ಣ ವಿಶ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹಾರ ತರಿಸಿದ್ದೀನಿ. ಸೇಮ್ ಇಲ್ಲೇನು ಹೂಗಳು ನೋಡ್ತಾ ಇದ್ರೆ ವರ್ಷ ಕೂಡ ನಾವು ಇದೇ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡು ಪಟಾಕಿ ಬಾಕ್ಸ್ ತರಿಸ್ಕೊಂಡು ನಮ್ಮ ನಾಗೇಶ್ ಅಣ್ಣನಿಗೆ ವಿಶ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಈ ಬ್ಲಾಗ್ ಮತ್ತೆ ಕಂಟಿನ್ಯೂ. ಇವ್ರು ಬಂದ್ಬಿಟ್ಟು ಪೊಲಿಟಿಷಿಯನು. ನಿಮ್ಮ ಪೋಸ್ಟ್ ಎಲ್ಲ ಹೇಳು. ನಾನು ಪ್ರೆಸೆಂಟು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದೀನಿ. ಹಾಗೆ ಬಿದ್ರಳ್ಳಿ ಬ್ಲಾಕ್ನ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಮತ್ತು ಹಿಂದೆ ಎಲ್ಲ ನಾನು ಅರ್ಬನ್ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಯೂತ್ ಕಾಂಗ್ರೆಸ್ಸಲ್ಲಿ. ಹಾಗೆ ವೆಟನರಿ ಡಿಪಾರ್ಟ್ಮೆಂಟಲ್ಲಿ ನಾನು ಗೌರ್ನಮೆಂಟಿಂದ ಎಲೆಕ್ಟೆಡ್ ಬಾಡಿಯಾಗಿ ಡೈರೆಕ್ಟರ್ ಕೂಡ ಆಗಿದ್ದೆ. ತುಂಬ ಪೋಸ್ಟ್ಸ್ ಇದೆ ಗೈಸ್. ಅದಕ್ಕೆ ಫುಲ್ ಬ್ಯುಸಿ ಇವರು. ನನ್ನ ಬ್ಲಾಗ್ಗೆ ಸಿಗಲ್ಲ. ಇವಾಗ ಖಂಡಿತವಾಗ್ಲೂ ಬ್ಲಾಗ್ ಮಾಡ್ತೀನಿ, ನಿಮ್ಮ ಮುಂದೆ ಬರ್ತೀನಿ. ಟೈಮ್ ಸಿಕ್ಕಾಗೆಲ್ಲ ಮಾಡ್ತೀನಿ, ಇಲ್ಲಾಂದರೆ ಅವಳು ಬ್ಲಾಗ್ನ ಮಾಡ್ತಾ ಇರ್ತಾಳೆ. ಎಸ್ ಗೈಸ್, ಹೋಗ್ತಿದ್ದೀವಿ ಗೈಸ್. ನಾನು ಹೋಗ್ತಿದ್ದೀನಿ ಇವ್ರ ಜೊತೆ. ಲಾಸ್ಟ್ ಇಯರ್ ಹೋಗಿದ್ದೆ, ಈ ಇಯರ್ ಹೋಗ್ತಾ ಇದ್ದೀನಿ. ಮಾಡ್ಬಿಟ್ಟು ಬಂದು ಈಗ ಊಟ ಮಾಡ್ತಾ ಇದ್ದೀವಿ. ನಾನ್ ವೆಜ್ ಇದೆ, ವೆಜ್ ಇದೆ. ನೋಡಿ ಇವರು ನಮ್ಮ ಫ್ರೆಂಡ್ ನಾಗಮ್ಮ ಅಂತ ಹೇಳಿ.
ಇವಾಗ ಬರ್ಡೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಊಟನೂ ಆಯಿತು, ಅಲ್ಲೇ ಊಟ ಮಾಡಿಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಸಿಗೋಣ ಗೈಸ್. ಆನ್ ದಿ ವೇ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು. ಕ್ರಿಕೆಟ್ ಟೂರ್ನಮೆಂಟ್ ಹತ್ರ ಹೋಗಬೇಕಾಗಿತ್ತು, ಹೋಗಿದ್ದೀವಿ. ಏನು ನಮ್ಮ ದೊಡ್ಡಗುಬ್ಬಿ ವಾರ್ಡ್ ಅಧ್ಯಕ್ಷ ಆದಂಥ ಹರೀಶ್ ಗೌಡ್ರದ್ದು 23ನೇ ತಾರೀಕು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ಟೂರ್ನಮೆಂಟ್ನ ಆಯೋಜಿಸಿದ್ದಾರೆ. ಈ ಟೂರ್ನಮೆಂಟಲ್ಲಿ ಎಲ್ಲ ಒಂದು ಗ್ರಾಮದ ಯುವಕರಾಗಿರ್ಬೋದು ಎಲ್ಲರೂ ನಮ್ಮ ಗ್ರಾಮದ ದೊಡ್ಡಗುಬ್ಬಿ ಗ್ರಾಮದ ಯುವಕರು ಆಗಿರ್ಬೋದು ಎಲ್ಲರೂ ಪಾಲ್ಗೊಂಡು ಏನು ಇವತ್ತು ಟೂರ್ನಮೆಂಟ್ನ ನಡೀತಾ ಇದೆ. ಒಂದೇ ಕೈ ಬಚ್ಚಿಟ್ಕೊಂಡು ತೋರಿಸ್ಬೇಡಿ. ಅವ್ರ ಕೈ ಮುಂದೆ ನೀವು ಹಿಂದೆ ಬಚ್ಚಿಟ್ಕೊಂಡು ಕರೆಕ್ಟಾಗಿ ಗೊತ್ತಾದ ಸದಸ್ಯರಾಗಿರ್ತಕ್ಕಂಥ ಸುಚಿತ್ರ ಅವರು ನಡೆಸಿಕೊಡ್ತಾ ಇದ್ದಾರೆ. ಟಾಸ್ ಜಯಿಸಿ ಇವತ್ತು ನಮ್ಮ ಊರವ್ರದ್ದೇ ನಮ್ಮ ವಾರ್ಡ್ ಅಧ್ಯಕ್ಷರು ಅಂತ ಹರೀಶ್ ಗೌಡ್ರು ಇದ್ದಾರೆ. ಅವ್ರದ್ದು ಏನು ಬುಧವಾರ ಬರ್ಡೇ ಇದೆ, ಅದರಿಂದ ಅವರೊಂದು ಟೂರ್ನಮೆಂಟ್ ಅರೇಂಜ್ ಮಾಡಿದರು, ಅಲ್ಲಿ ಇನ್ವೈಟ್ ಮಾಡಿದರು. ಈಗ ಅಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್. ನಾವಿವಾಗ ಅಮೂಲ್ಗೆ ಲಿಶುಗೆ ಶಾಪಿಂಗ್ ಮಾಡಬೇಕು ಅಂದರು, ಅದಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ. ನೋಡಿ ಬೇಬಿ, ನೋಡಿ ಎಷ್ಟು ಕ್ಯೂಟ್ ಆಗಿದೆ ನಮ್ಮ ಬೇಬಿ. ನಾವಿವಾಗ ಗುಬ್ಬಿ ಕ್ರಾಸ್ಗೆ ಹೋಗಿ ಸಿಗೋಣ, ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಹಂಗೆ ನಿಶಾಕ ಬೆಳಗ್ಗೆ ಬಂದರು. ಒಂದು ಎಷ್ಟೊತ್ತಿಗೆ ಬಂದಿದ್ದು? 10:30 11 ಹಂಗೆ ಬಂದರು ನಾವು ಆ ಬರ್ಡೇಗೆ ಹೋಗುವಾಗ. ಸೊ ಇವಾಗ ಹೋಗಿ ಹಂಗೆ ಅವ್ರನ್ನೂ ಡ್ರಾಪ್ ಮಾಡಿ ಬರೋಣ. ಇವ್ರು ಇವತ್ತು ನೈಟ್ ಹೋಗ್ತಿದ್ದಾರೆ ಆಫ್ಟರ್ 1 ವೀಕ್. ಬಾಯ್. ಆಯ್ತು ಬಿಡು, ಹಾಕಲ್ಲ. ಇದೇ ಶಾಪ್ ನಾನು ಹೇಳಿದ್ದು. ಆ್ಯಕ್ಚುಲಿ ಬೇಬೀಸ್ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ, ಬೇಬೀಸ್ ಕಲೆಕ್ಷನ್ ಎಲ್ಲ. ಸೊ ಇವಾಗ ನಮ್ಮ ಅಮೂಲ್ಗೆ ಶಾಪ್ ಮಾಡೋಣ. ಗೈಸ್, ಗರ್ಲ್ ಬೇಬೀಸ್ ಕಲೆಕ್ಷನ್ ಎಷ್ಟು ಚೆನ್ನಾಗಿದೆ ಅಂದರೆ ಕ್ಯೂಟಾಗಿದೆ. ಬಟ್ ಇವರಿಬ್ಬರು ನೋಡಿದ್ರೆ ಇಬ್ಬರು ಹುಡುಗರೆ, ಇವ್ರ ಕಲೆಕ್ಷನ್ಸೇ ಸಿಗ್ತಾ ಇಲ್ಲ. ಅಮೂಲು, ನಿಂಗೆ ಗರ್ಲ್ ಬೇಬಿ ಆಗಬೇಕಾಗಿತ್ತು ತಾನೆ? ನನ್ನ ಅವಾಗಿಂದ ಸ್ಟೋರೆಲ್ಲ ರೌಂಡ್ ಹಾಕ್ಸ್ತಿದ್ದಾನೆ. ಸೊ ಗೈಸ್, ಶಾಪಿಂಗ್ ಎಲ್ಲ ಮಾಡಿದ್ದಾಯಿತು. ಇವಾಗ ನಿಶಾಕನ ಲಿಶಾನ್ನ ಮನೆಗೆ ಬಿಡಬೇಕಷ್ಟೆ. ಸೊ ಈ ವ್ಲಾಗ್ ನಿಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಚಿದ್ರು ಯೂಟ್ಯೂಬ್ ಚಾನಲ್. ಬಾಯ್ ಮಾಡಿಬಿಡು.